ಮತ್ತೊಂದು ಕಡೆ ಈ ಪೆನ್ ಡ್ರೈವ್ ಪ್ರಕರಣ ಅದರ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇರುವ ಇಷ್ಟೆಲ್ಲ ಆರೋಪಗಳು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಲಯದಲ್ಲಿ ಒಂದು ರೀತಿಯಾದ ಚರ್ಚೆ ಇದ್ರೆ ಮತ್ತೊಂದು ಕಡೆಯಲ್ಲಿ SIT ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಸಂಕಷ್ಟ ಆಗೋ ಸಾಧ್ಯತೆ ಪ್ರಜ್ವಲ್ ರೇವಣ್ಣ ಅವರಿಗೆ, ಈ ಬಗ್ಗೆ ಕೂಡ ಚರ್ಚೆ ಮುಂದುವರೆದಿದೆ. SIT ಅಧಿಕಾರಿಗಳು ಮತ್ತೊಂದು ಕಡೆಯಲ್ಲಿ ತನಿಖೆಯನ್ನ ತಂಪಾಡಿಗೆ ತಾವು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅತ್ಯಾಚಾರ ಆಗಿದೆ ಅಂದರೆ ಇನ್ ಕೇಸ್ ಅಂದರೆ ಎರಡು ರೀತಿ, ಒಂದು ಒಪ್ಪಿತವಾಗಿ ನಡೆದ ಲೈಂಗಿಕ ಕ್ರಿಯೆ ಆಗಿದ್ದರೆ ಕಾನೂನಾತ್ಮಕವಾಗಿ ಅದನ್ನು ನೋಡೋ ದೃಷ್ಟಿಯೇ ಬೇರೆ. ಬಲವಂತವಾಗಿ ನಡೆದ ಪ್ರಕರಣವಾದರೆ ಅದು ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ. ಪ್ರಜ್ವಲ್ ವಿರುದ್ಧ ಮತ್ತಷ್ಟು FIR ದಾಖಲಾಗುವ ಸಾಧ್ಯತೆ ಇದೆ. SIT ಅಧಿಕಾರಿಗಳೇನು ಹೋಗಿ ಸಂತ್ರಸ್ತೆಯರನ್ನ ವಿಡಿಯೋದಲ್ಲಿ ಕಂಡ ಕೆಲವರನ್ನ ಹೋಗಿ ಮಾತನಾಡಿಸಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಅತ್ಯಾಚಾರ ಆಗಿದೆ ಅಂತ ಹೇಳಿ ಇನ್ ಕೇಸ್ ಯಾರಾದರೂ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದೂರು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದೇ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಾತ್ಮಕವಾಗಿ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಈಗ ಸ್ವಯಂ ಪ್ರೇರಿತರಾಗಿ ಯಾರು ಕೂಡ ಮುಂದೆ ಬಂದು ಹೇಳ್ತಾ ಇಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಬೇರೆಯವರು ಅಂದಾಗ SIT ಅಧಿಕಾರಿಗಳು ಆ ವಿಡಿಯೋದಲ್ಲಿರ್ತಕ್ಕಂಥ ಸಂತ್ರಸ್ತೆಯರನ್ನ ಹುಡುಕೊಂಡು ಹೋಗಿ ಅವ್ರ ಹತ್ರ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಆದ ವರದಿ ಇದೆ, ಗಮನಿಸಿ. ಹಾಸನದ ಅಶ್ಲೀಲ ವಿಡಿಯೋಗಳು ದೇಶಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ಹರಿದಾಡ್ತಾ ಇವೆ. ಅಶ್ಲೀಲ ವಿಡಿಯೋಗಳ ಜಾಡು ಹಿಡಿದು SIT ತನಿಖೆಯನ್ನ ಶುರು ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಆಯಾಮದಲ್ಲಿ SIT ತನಿಖೆ ನಡೆಯುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಸಂತ್ರಸ್ತೆಯರ ಹೇಳಿಕೆ ದಾಖಲಿಸುತ್ತೆ SIT. ಮೊದಲು ಅಶ್ಲೀಲ ವಿಡಿಯೋದಲ್ಲಿರುವ ಸಂತ್ರಸ್ತೆಯರನ್ನ SIT ಟೀಮ್ ಪತ್ತೆ ಮಾಡ್ತಾರೆ. ಮಹಿಳಾ ಸಿಬ್ಬಂದಿ ಸಂತ್ರಸ್ತೆಯರ ಹೇಳಿಕೆಯನ್ನ ಪಡಿತಾರೆ. ಒಂದ್ ವೇಳೆ ಅತ್ಯಾಚಾರ ಆಗಿದೆ ಅಂತ ಸಂತ್ರಸ್ತೆಯರು ಹೇಳಿದ್ರೆ ಪ್ರಜ್ವಲ್ ವಿರುದ್ಧ ಮತ್ತಷ್ಟು FIR ದಾಖಲಾಗುತ್ತೆ. ಸಂತ್ರಸ್ತರು ಸ್ವ ಇಚ್ಛೆಯಿಂದ ತೆರಳಿದಾಗಿ ಹೇಳಿದ್ರೆ ಅದೇ ರೀತಿಯಲ್ಲಿ ಹೇಳಿಕೆ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ. ಅಶ್ಲೀಲ ವಿಡಿಯೋ ಸಿಕ್ಕಿದ ಹೇಗೆ? ಏನು ಪೆನ್ ಡ್ರೈವ್ ಕೊಟ್ಟವರಿಗೆ ಈ ವಿಡಿಯೋ ಸಿಕ್ಕಿದ ಹೇಗೆ ಅಂತಾನು SIT ತನಿಖೆಯನ್ನ ಮಾಡಲಿದೆ. ನವೀನ್ ಎಂಬಾತ ಪೆನ್ ಡ್ರೈವ್ ಮಾಡಿ ಅಶ್ಲೀಲ ವಿಡಿಯೋ ಹಂಚುತ್ತಿದ್ದಾನೆಂದು ಏಪ್ರಿಲ್ 23ರಂದು ಹಾಸನ ಸೆಂಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಹಾಗಾದ್ರೆ ಆರೋಪಿ ನವೀನ್ಗೆ ಪೆನ್ ಡ್ರೈವ್ ಕೊಟ್ಟಿದ್ಯಾರು? ಪೆನ್ ಡ್ರೈವ್ ಕೊಟ್ಟವರಿಗೆ ಈ ವಿಡಿಯೋ ಸಿಕ್ಕಿದ ಹೇಗೆ ಅಂತ SIT ಇನ್ವೆಸ್ಟಿಗೇಟ್ ಮಾಡುತ್ತೆ. ಯಾರಿಂದ ಯಾರಿಗೆ ಸಿಕ್ಕಿತ್ತು ಪೆನ್ ಡ್ರೈವ್? ಯಾರ್ಯಾರ ಬಳಿ ಪೆನ್ ಡ್ರೈವ್ ಇತ್ತು, ಯಾರು ಯಾರಿಗೆ ಪೆನ್ ಡ್ರೈವ್ ಕೊಟ್ಟರೋ ಅಂತಲೂ SIT ಪತ್ತೆ ಹಚ್ಚುತ್ತೆ. ಮೊದಲು ಪ್ರಜ್ವಲ್ ಕಾರು ಚಾಲಕನ ಬಳಿ ಪೆನ್ ಡ್ರೈವ್ ಇತ್ತು. ಈ ಇಬ್ಬರ ಪೆನ್ ಡ್ರೈವ್ಗಳನ್ನು SIT ಪರಿಶೀಲನೆ ಮಾಡುತ್ತೆ. ಕಾರ್ತಿಕ್ ಪೆನ್ ಡ್ರೈವ್ಗೆ ವಿಡಿಯೋ ಕಾಪಿ ಆಗಿದ್ದು ಯಾವಾಗ ಅಂತಲೂ SIT ಪರಿಶೀಲನೆಯನ್ನ ನಡೆಸುತ್ತೆ. ಅಲ್ಲದೆ ಈ ವಿಡಿಯೋಗಳನ್ನ ಎಡಿಟ್ ಮಾಡಲಾಗಿದೆಯಾ, ಒಂದ್ ವೇಳೆ ಎಡಿಟ್ ಆಗಿದ್ದಲ್ಲಿ ಯಾವ ದಿನಾಂಕದಂದು ಎಡಿಟ್ ಆಗಿದೆ ಅಂತ SIT ಪರಿಶೀಲನೆಯನ್ನ ನಡೆಸುತ್ತೆ. ಕೊನೆಯದಾಗಿ ಅಶ್ಲೀಲ ವಿಡಿಯೋಗಳ ಮೂಲವನ್ನ SIT ತನಿಖೆ ಮಾಡುತ್ತೆ. ಅಶ್ಲೀಲ ವಿಡಿಯೋಗಳ ಮೂಲ ಯಾವುದು? ಬಹುತೇಕ ಮೊಬೈಲ್ನಲ್ಲೇ ವಿಡಿಯೋಗಳು ರೆಕಾರ್ಡ್ ಆಗಿರೋದ್ರಿಂದ ಯಾರ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ SIT ಪತ್ತೆ ಹಚ್ಚುತ್ತೆ. ಮೊಬೈಲ್ನಿಂದ ಬೇರೆ ಡಿವೈಸ್ಗೆ ವಿಡಿಯೋ ಕಾಪಿ ಆಗಿದೆಯಾ ಅಂತಲೂ SIT ತನಿಖೆ ಮಾಡುತ್ತೆ. ನೋಡಿದ್ರಲ್ವಾ, ಈ ಎಲ್ಲ ಆಯಾಮಗಳಲ್ಲಿ SIT ತನಿಖೆ ಮಾಡುತ್ತೆ. ಅಶ್ಲೀಲ ವಿಡಿಯೋಗಳ ಮೂಲವನ್ನ ಜಾಲಾಡೋವರೆಗೂ SIT ಬಿಡೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.